ಪೆಟ್ರೋಲು ಈಗ ನಾವು 2 ಲೋಡ್ಗೆ 3 ಲೋಡ್ಗೆ ದುಡ್ಡು ಹಾಕಿದ್ರೆ 1 ಲೋಡ್ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಕೆಲವು ಬಂಕ್ಗಳಲ್ಲಿ 2 ಲೋಡ್ 3 ಲೋಡ್ ಸೇಲ್ ಆಗೋವಂಥ ಕಡೆ 1 ಲೋಡ್ ಸಪ್ಲೈ ಬರ್ತಿದೆ. ಯಾಕೆಂದರೆ ಅದೆಲ್ಲ ಹೊರಗಡೆಯಿಂದ ತರಿಸ್ಕೊಳೋದು ಬರ್ತಾ ಇರೋದು ತುಂಬ ಲೇಟು. ಆದ್ರೆ ನೋಡಿ ನಮ್ಮದು ಎಚ್ ಪಿಲಿ ಸ್ಟಾಕ್ ಕಮ್ಮಿ ಆಯಿತು ಅಂತಂದರೆ MRPL ಕಳಿಸ್ತಾರೆ, ಅಲ್ಲಿ ತುಂಬಿಕೊಂಡು ಮತ್ತೆ ಅಲ್ಲಿ ಬರಬೇಕು, ಮತ್ತು ಸಾಯಂಕಾಲ ಆಗುತ್ತೆ, ಇಲ್ಲಿ ಡ್ರೈ ಪೊಸಿಷನ್ ಆಗುತ್ತೆ. ನಮ್ಮ ಟ್ಯಾಂಕಲ್ಲಿ ಎಲ್ಲ 22,000 ಲೀಟ್ರ್ ಕೆಪಾಸಿಟಿ ಇತ್ತು, ಈಗ ನೋಡಿದ್ರೆ 5,000 ಲೀಟ್ರ್ ಬಂದಿದೆ. ಡ್ರೈಯಿಂಗ್ ಸ್ಟೇಜ್ ಆಗ್ತಾಯಿದೆ ಪ್ರತಿದಿನ. ಈಗ ಬರ್ತದೆ, ಸಾಯಂಕಾಲಕ್ಕೆ ಡ್ರೈ ಆಗುತ್ತೆ. ನಾವು ದುಡ್ಡು ಹಾಕಿದ್ರೂ ಲೋಡ್ ಬರ್ತಾ ಇಲ್ಲ ಸಪ್ಲೈ. ಅದು ಸ್ವಲ್ಪ ಎಫೆಕ್ಟ್ ಆಗ್ತಾಯಿದೆ. ಆಮೇಲೆ ಈಗ ಮುಂಚೆ ಎಲ್ಲ ನೋಡೋದಾದ್ರೆ ಪೆಟ್ರೋಲ್ ಬಂಕ್ಗಳಿಗೆ ಒಂದು ಸಪ್ಲೈ ಏನಿತ್ತು ಅದು ಸಾಲದ ರೂಪದಲ್ಲಿ ದೊರೀತಿತ್ತು. ಈಗ ನಾವು ಕೊಡ್ತಾ ಇದ್ದೀವಿ, ಸಾಲ ನಾವು ಕೊಡ್ತಾ ಇದ್ದೀವಿ. ಯಾಕೆಂದರೆ ಈಗ ಸಾಲ ಕೊಡಲಿಲ್ಲ ಅಂದರೆ ಪೆಟ್ರೋಲ್ ಬಂಕ್ ಸೇಲ್ ಮಾಡೋಕ್ಕಾಗಲ್ಲ, ನಡೆಸೋಕ್ಕಾಗಲ್ಲ. ಪೆಟ್ರೋಲಿಯಂನವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ, ಮೊದಲು ನಾವು ಪೆಟ್ರೋಲ್ ಬಂಕ್ನ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಕಸ್ಟಮರ್ಸು. ಈಗ ಕಸ್ಟಮರ್ಸ್ನ ಪೆಟ್ರೋಲ್ ಬಂಕ್ ಓನರ್ ಹುಡ್ಕೊಂಡು ಹೋಗ್ಬೇಕು, ಆ ರೀತಿ ಆಗೋಗಿದೆ. ವೈನ್ ಸ್ಟೋರ್ ಕೊಟ್ಟಂಗೆ ಲೈಸೆನ್ಸು ಹೆಜ್ಜೆಜ್ಜೆಗೂ ಪೆಟ್ರೋಲ್ ಬಂಕ್ಗಳು ಕೊಟ್ಟಿದ್ದಾರೆ. ಈಗ ನಾವು ಕಸ್ಟಮರ್ಸು ನಮಗಿನ್ನ ಬುದ್ಧಿವಂತರಿದ್ದಾರೆ. ಇಲ್ಲಿ ಒಂದು 5 ಲಕ್ಷ ಸಾಲ ಆಗೋವರೆಗೂ ಇಲ್ಲಿ ಹಾಕಿಸ್ತಾರೆ, ಇನ್ನೊಂದು ಬಂಕ್ ಹುಡ್ಕೊಂಡಿರ್ತಾರೆ. ಇಲ್ಲಿ ಪ್ರೆಸರ್ ಆಯಿತು ಅಂದ್ರೆ ಅಲ್ಲಿ ಹೋಗ್ತಾರೆ, ಅಲ್ಲಿ ಪ್ರೆಸರ್ ಆಯಿತು ಅಂದ್ರೆ ಇಲ್ಲಿ ಬರ್ತಾರೆ. ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಾಡಲೇಬೇಕು, ಸಾಲ ಕೊಡಲೇಬೇಕು. ಸಾಲ ಕೊಡಲಿಲ್ಲ ಅಂದರೆ ಪೆಟ್ರೋಲ್ ಬಂಕ್ ನಡೆಸೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಏನಾದರೂ ಸುಧಾರಿಸ್ಕೊಬೋದು ಅನ್ನೋದು ನಿಮಗೆ ನನ್ನ ಮಾಹಿತಿ ಇದೆಯಾ? ಏನಾದರೂ ಯುದ್ಧ ಏನಾದರೂ ಜಾಸ್ತಿ ಕಂಟಿನ್ಯೂಷನ್ ಆಯಿತು ಅಂದರೆ ಭಾಳ ಕಷ್ಟ ಆಗುತ್ತೆ. ಯುದ್ಧ ಏನಾದ್ರು ಮತ್ತೆ ಕಂಟಿನ್ಯೂಷನ್ ಆಯಿತು ಅಂದರೆ ಭಾಳ ಕಷ್ಟ ಆಗುತ್ತೆ. ನಮ್ಮ ಜನಗಳು ತಿಳ್ಕೊಳಲ್ಲ. ಯಾಕೆ ಅಂದರೆ ಹಳ್ಳಿಗಳಲ್ಲಿ ಏನಿಲ್ಲ ಅಂದರೆ, ನಮ್ಮದು ಹಳ್ಳಿನೇ, ಒಂದೊಂದು ಹಳ್ಳಿಲಿ ಏನಿಲ್ಲ ಅಂದರೆ 2-3 ಕಾರ್ಗಳು ಬೈಕ್ಗಳು ಇಟ್ಕೊಂಡಿದ್ದಾರೆ. ಇಲ್ಲ ನಾವು ಒಂದು ಹೋಗ್ಬೇಕು, ಹೊಲ್ದ ಹತ್ರ ಹೋಗ್ಬೇಕು, ಮೇವು ತರಬೇಕು ಅಂದ್ರೂ ಈ ಗಾಡಿ ತೊಗೊಂಡು ಹೋಗ್ತಾರೆ. ನಮ್ಮ ಕಾಲದಲ್ಲೆಲ್ಲ ತಲೆ ಮೇಲೆ ಇಟ್ಕೊಂಡು ಬರ್ತಾಯಿದ್ದ ಮೇವು ಸೈಕಲ್ಗಳಲ್ಲಿ ತರ್ತಿದ್ದೋ. ಈಗ ಯಾರೂ ಇಲ್ಲ. ಒಂದು ಹಸುಗೆ ಮೇವು ತರಬೇಕು ಅಂದರೂ ಗಾಡಿಗಳಲ್ಲಿ ಕಟ್ಕೊಂಡ್ಬರ್ತಾರೆ. ಪ್ರತಿಯೊಂದು ಎಲ್ಲನೂ ಒಂದು ಕಿಲೋಮೀಟ್ರ್ ಹೋಗಬೇಕು ಅಂದರೂ ನಡ್ಕೊಂಡು ಹೋಗಿ ಯಾರೂ ಹೋಗಲ್ಲ. ಅವಮಾನ ಅವ್ರಿಗೀಗ. ನಡ್ಕೊಂಡು ಹೋದ್ರೆ ಒಂಥರ ಅವಮಾನ. ಹೆಲ್ತಿಯಾಗಿರುತ್ತೆ, ಆರಾಮಾಗಿ ಹೋಗ್ಬೋದು ನಡ್ಕೊಂಡು ಹೋದರೆ, ಸೇವ್ ಆಗುತ್ತೆ. ಆ ಥರ ಜನಗಳು ತಿಳ್ಕೊಳೋವರೆಗೂ ಇದು ಏನೂ ಮಾಡೋಕ್ಕಾಗಲ್ಲ.